ಒಬ್ರು ಹೀರೋಗೆ ಹೀರೋಯಿನ್ ಆಗಿದ್ದವರು. ಇವರಿಬ್ಬರು ಜೋಡಿ ಒನ್ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಸಿಕ್ಕಾಬಡೆ ಫೇಮಸ್ ಆಗಿತ್ತು. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಚಂದನ್ ಅವರ ಸ್ನೇಹಿತೆ ದಿವ್ಯಾ ಟು ಅವರ್ ಕ್ವಾಟ್ಲೆ ಕಿಚನ್. ಹೆಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ವಾರ್. ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್. ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ ಪವರ್ಡ್ ಬೈ 1 to 3 ನೂಡಲ್ಸ್ ಹಾಗೂ ಸ್ವಸ್ತಿಕ್ ತುಪ್ಪ. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಈಗ ನಮ್ಮ ಕಿಚನ್ಗೆ ನಮ್ಮ ಪ್ರೀತಿಯ ಜಡ್ಜಸ್ ನಾವು ವೆಲ್ಕಮ್ ಮಾಡುವಂತ ಸಮಯ. ಈಗ ರವಿ ಸರ್ ತರ ನೀವು ಕರೀರಿ ನೋಡೋಣ. ಸೊ ಲೆಟ್ಸ್ ವೆಲ್ಕಮ್ ದಿ ಮ್ಯಾಚ್ ಕೌಶಿಕ್ ಹಾಗೂ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮೇಡಮ್ ಆನ್ ಸ್ಟೇಜ್. ಕೌಶಿಕ್ ಸರ್ ಹಾಗೂ ಶ್ರುತಿ ಮ್ಯಾಮ್ ನಮ್ಮ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಓಕೆ, ಏನಿವೆ ನಮ್ಮ ಜಡ್ಜಸ್ ಈಗ ನಮ್ಮ ಕಿಚನ್ಗೆ ಬಂದಿದ್ದಾಯ್ತು. ಇವ್ರು ಬಂದ್ಮೇಲೆ ಈಗ ನಮ್ಮ ಕ್ವಾಟ್ಲೆಗಳನ್ನ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಈಗ ನಮ್ಮ ಕಿಚನ್ಗೆ ನಾನು ವೆಲ್ಕಮ್ ಮಾಡ್ತಾ ಇರೋದು ನಮ್ಮ ಕ್ವಾಟ್ಲೆ ಕಿಚನ್ ನ ತರ್ಲೆಗಳು. ಸೊ ಈ ಎಲ್ಲ ನಮ್ಮ ತರ್ಲೆಗಳು, ಕ್ವಾಟ್ಲೆಗಳು ಇವತ್ತು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಗೆಟಪ್ ಅಲ್ಲಿ ಬಂದಿದ್ದಾರೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಯಾರು ಯಾವ ಆರ್ಟಿಸ್ಟ್ ಗೆ ಅನುಕರಣೆ ಮಾಡ್ಕೊಂಡು ಬಂದಿದಾರಲ್ವಾ, ಆ ಆರ್ಟಿಸ್ಟ್ ಗೆ ಹೆಂಗ್ ಅನುಕರಣೆ ಮಾಡಬಾರ್ದು ಅನ್ನೋದಕ್ಕೆ ಇವ್ರು ಎಕ್ಸಾಂಪಲ್. ಅದ್ರಲ್ಲಿ ಫಸ್ಟ್ ನಮ್ ತುಕಾಲಿ ನೀವ್ ಯಾರನ್ನ ಹಾಕೊಂಡ್ ಬಂದಿದ್ರೋ ನನಗಂತೂ ಗೊತ್ತಿಲ್ಲ. ನನ್ಗಂತೂ ಈ ಲಾರಿ ಡ್ರೈವರ್ ತರ ಕಾಣ್ತಾ ಇದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇವತ್ತಿನ ಜಾಸ್ತಿ ಬರುತ್ತೆ, ನೀವು ನೋಡ್ತೀರಾ. ಅಲ್ಲಿವರೆಗೂ ತಗೊಳ್ಳಿ ಮೇಡಮ್, ತಗೊಳ್ಳಿ. ಓ ಭ್ರಮೆನಾ? ಭ್ರಮೆ ಸೂಪರ್. ಅಲ್ಲ ಶ್ರುತಿ ಮ್ಯಾಮ್, ಈಗ ಲಾರಿ ಡ್ರೈವರ್ ನ ಬಿಡೋಣ, ಪಾಪ ಅವ್ರು ಏನೋ ಗೆಟಪ್ ಹಾಕಂಗ್ ಟ್ರೈ ಮಾಡಿದ್ರು, ಏನೋ ಆಗೋದು. ಇನ್ನೊಬ್ರು ಗಣೇಶ್ ಅಂತ ಪ್ರೂವ್ ಮಾಡಕ್ ಒಂದ್ ಡೈಲಾಗ್ ಹೇಳ್ಬೇಕಾಗತ್ತೆ. ಸೂರಜ್ ರೆಡಿ ಆಗಿಲ್ವಾ? ಈ ಟೈಮ್ ಅನ್ನೋದು ಪಕ್ಕ 420 ಮೇಡಮ್. ಹೌದಾ? ಈ ಟೈಮ್ ಇರೋದೇ ಹಾಳು ಮಾಡಕ್ಕಿರೋದು ಮೇಡಮ್. 3 ವಾರದಿಂದ ಟೈಮಿಂಗ್ ಅಲ್ಲಿ ಪಂಚ್ ಮಾಡ್ಬೇಕು ಅಂತ ಬರ್ತೀನಿ ಮೇಡಮ್. ಒಂದು ಪಂಚ್ ಆಗ್ತಾ ಇಲ್ಲ ಮೇಡಮ್, ಪಂಚ್ ಆಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ಪ್ರೊಮೋನ ಫಸ್ಟ್ ನಾನೇ ನೋಡ್ತೀನಿ ಮೇಡಮ್. ನಂದು ಒಂದು ಶಾರ್ಟ್ ಇರಲ್ಲ. ಯಾವಾಗ ಕಾವ್ಯನಿಗೆ ರೈಸ್ ಬಾತ್ ಅನ್ನೋ ಮೇಡಮ್, ಅವತ್ತೇ ಸತ್ತೋಗ್ಬಿಟ್ಟೆ ಮೇಡಮ್, ಸತ್ತೋಗ್ಬಿಟ್ಟೆ. ಭಯ ಯಾವುದು ಅಲ್ಲ ಮೇಡಮ್, ಯಾವುದು ಅಲ್ಲ. ಯಾವಾಗ ಈ ಡೈರೆಕ್ಷನ್ ಟೀಮ್ ಅವರು 1 ವಾರ ರೆಸ್ಟ್ ಮಾಡು ಅಂತ ಅನ್ನೋದೇ ಭಯ ಮೇಡಮ್. ಪಾಪ ಮೇಡಮ್, ಆ ರಾಸ್ಕಲ್ಸ್ ಅಂತೂ ಬೆಳಗಿಂದ ಕಾಮಿಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನೈಟ್ವರೆಗೂ ಮಾಡ್ತಾನೆ. ನಿನ್ನೆದು ಟೆಲಿಕಾಸ್ಟ್ ನೋಡಿದೆ ಮೇಡಮ್. ನಮ್ ಹಿಂದ್ಗಡೆ ಬರ್ರಿ ಓಡಾಡ್ತವನೆ ಮೇಡಮ್, ಓಡಾಡ್ತವನೆ. ಬೇರೆ ಯಾವುದು ಇಲ್ಲ ಮೇಡಮ್. ಅವಂದು ಬಿಟ್ಟಾಕಿ ಮೇಡಮ್. ಅಲ್ಲೊಬ್ಬ ಇದ್ದ ಮೇಡಮ್, ಆಗಿಲ್ಲಿ 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 ಅನ್ಕೊಂಡ್ ಬಂದ ಮೇಡಮ್. ಈಗ ಜನರು ನನ್ನ ಹತ್ರ ಕೇಳ್ತವ್ರೆ, ಅವನ್ ಎಲ್ಲಿ ಅಂತ ಮೇಡಮ್. ಈ ಸಲಿನಾದ್ರೂ ಪ್ರೊಮೋದಲ್ಲಿ ಒಂದು ಶಾರ್ಟ್ ಹಾಕ್ತಾರಲ್ವ ಮೇಡಮ್? ನಿನ್ ಪರ್ಫಾರ್ಮೆನ್ಸ್ ಅಷ್ಟ್ ಚೆನ್ನಾಗಿದ್ರೆ ಹಾಕ್ತಾರೆ. ಅಲ್ಲ, ನಂದು ಭಯ ಇಲ್ಲ, ಇನ್ನು ನಂದೊಂದು ಕಾನ್ಸೆಪ್ಟ್ ಮುಗ್ದೋಯ್ತು.
ಸೊ ಈ ಎಲ್ಲ ನಮ್ಮ ತರ್ಲೆಗಳು ಕ್ವಾಟ್ಲೆಗಳು ಇವತ್ತು ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಗೆಟಪ್ ಅಲ್ಲಿ ಬಂದಿದ್ದಾರೆ ಅಂಡ್ ಇವತ್ತು ಅವರಿಗೆ ಯಾವ ಕುಕ್ಗಳು ಬೇಕು, ಅವ್ರು ಯಾರಿಗೆ ಕ್ವಾಟ್ಲೆ ಕೊಡ್ಬೇಕು ಅವ್ರನ್ನ ಚೂಸ್ ಮಾಡ್ತಾರೆ. ಆದ್ರೆ ನಾವು ಕೂಡ ಟಾಸ್ಕ್ ನ ಮೀರಿ ಅವ್ರು ಯಾರನ್ನ ಚೂಸ್ ಮಾಡ್ತಾರೆ ಇನ್ನು ಗೊತ್ತಾಗಿದೆ. ಅವರು ಪೇರಿಂಗ್ ಟಾಸ್ಕ್ ನ ಮಾಡುವಂತ ಸಮಯ. ಆಲ್ ದ ವೆರಿ ಬೆಸ್ಟ್. ಈಗ ಟಾಸ್ಕ್ ಏನಂತ ತಿಳ್ಕೊಳಕ್ಕಿಂತ ಮುಂಚೆ ಪ್ರಾಪರ್ಟಿ ಪ್ಲೀಸ್ ನೀವೇ ನಿಮ್ಮ ಕೈಯಾರೆ ಆ ಕ್ಲಾತ್ ನ ತೆಗೆದು ಆ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡಿ. ಏನಿದು? ಈರುಳ್ಳಿ. ಈಗ ಓಕೆನಾ? ಏನು ಈರುಳ್ಳಿ. ಈ ವಾರದ ಪೇರೆಂಟ್ ಟಾಸ್ಕ್ ಹೇಗಾಗತ್ತೆ ಅಂತ ಅಂದ್ರೆ ನಿಮ್ಮ ಮುಂದೆ ನಾವು ಈರುಳ್ಳಿನ ಇಟ್ಟಿದೀವಿ. ಆ ಈರುಳ್ಳಿನ ನೀವು ಬಿಡಿಸ್ಬೇಕಾಗತ್ತೆ. ಅಷ್ಟೇನಾ? ಬರಿಗೈಯಲ್ಲಿ ಫಸ್ಟ್ ಮುಗಿಸಿ ಕೈ ಎತ್ತುತ್ತಿರಲ್ಲ ಅವ್ರಿಗೆ ನಿಮ್ಮ ಕುಕ್ನ ಚೂಸ್ ಮಾಡುವಂತ ಅವಕಾಶ ಸಿಗತ್ತೆ. ಅದೇ ರೀತಿ 9 ರೌಂಡ್ಗಳು ನಡೆಯುತ್ತೆ. ನಿಮ್ಮೆಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈಗ ನಾವು ಶುರು ಮಾಡಿದ್ವಿ ಈ ವಾರದ ಪೇರಿಂಗ್ ಟಾಸ್ಕ್ ಅಂಡ್ ನಿಮ್ಮ ಸಮಯ ಶುರು ಆಗ್ತಿದೆ ಇನ್ 3, 2, 1 ಗೋ. ಮಾದೇಶ ಇದು ಸ್ವಲ್ಪ ಬಿಡ್ಕೊಡು. ಏನ್ ತುಕಾಲಿ, ಈರುಳ್ಳಿನೇ ಖಾಲಿ ಆಗ್ತದೆ. ಆ ಎಳೆ ಎಳೆ ಬಿಡ್ಸು ಅಂದ್ರೆ ಗೊಜ್ಜು ಮಾಡ್ತಾವನೆ. ಓ ರಾಮ, ಪೀಸ್ ಮಾಡಿ ಅಂತ ನಾನು ಅಂದಿಲ್ಲ. ಏನ್ ಮಾಡಿದ್ರು ನಾನು ಕೊನೆ ಕಳಿಸ್ಬೇಕು ಅಂತನಾ? ಕಿತ್ಕೋ ಸಣ್ಣ ಕಿತ್ಕೋ ನೀರ್ನ. ಮೇಡಮ್ ನೋಡಿ ಮೇಡಮ್ ಏನಾಗಿದೆ ಮೇಡಮ್, ನೋಡಿ ಮೇಡಮ್. ತುಕಾಲಿ ಇದ್ ನೋಡಿ, ಇದನ್ನ ಬಿಡಿಸಿಲ್ಲ. ಹಾಗಾಗಿ ನಾವು ಧನ್ರಾಜ್ ಅವ್ರನ್ನ ವಿನ್ ಆಗಿದ್ದಾರೆ ಅಂತ ಡಿಸೈಡ್ ಮಾಡಿದ್ವಿ. ಓ ಎಸ್, ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅವನೊಬ್ಬ ರಾಕ್ಷಸ, ಗೊತ್ತಾಯ್ತು. ಆದ್ರೆ ರಕ್ಷಕನೂ ಹೌದು. ಓಹೋ, ಆ ಹೆಸರೇ ಯಾರು? ಕುಕ್ಕು ರಾಘು. ಹಾಯ್ ಹಲೋ ನಮಸ್ಕಾರ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನಾರ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಲ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋ ಸೋಪ್ ಹಾಗೂ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್. ನಮ್ಮ ಕ್ವಾಟ್ಲೆ ಕಿಚನ್ ನೋಡ್ತಿರುವಂತ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಮೇನ್ ಕುಕಿಂಗ್ ಟಾಸ್ಕ್ ನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕುಕ್ಕುಗಳ ಪ್ರೀತಿಯ ದೋಸ್ತಿಗಳು ಅಂದ್ರೆ ನಿಮ್ಮೆಲ್ಲರ ಫ್ರೆಂಡ್ಸ್ ಬರ್ತಿದ್ದಾರೆ. ಈಗ ಒಬ್ಬೊಬ್ಬರನ್ನೇ ನಮ್ಮ ಕಿಚನ್ ಗೆ ವೆಲ್ಕಮ್ ಮಾಡ್ಕೊಳ್ಳುವಂತ ಸಮಯ. ಮೊದಲನೇದಾಗಿ ಬರ್ತಿರುವಂತ ಫ್ರೆಂಡ್ ಯಾರು ಅಂತ ಅಂದ್ರೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಕೆಂಪಮ್ಮ ಅವರ ಗೆಳತಿ ಉಮಾ ಟು ಅವರ್ ಕಿಚನ್. ಸೇಮ್ ಡ್ಯಾನ್ಸ್. ಒಂದೇ ಸ್ಕೂಲು, ಒಂದೇ ಕ್ಲಾಸು. ಈಗ ಕೆಂಪಮ್ಮ ಅವ್ರೆ ಅವ್ರ ಪರಿಚಯ ಮಾಡ್ಕೊಡಿ. ಎಷ್ಟು ವರ್ಷದಿಂದ ಪರಿಚಯ, ಹೆಂಗ್ ಫ್ರೆಂಡ್ಸ್ ಆದ್ರಿ? ಇಲ್ಲ, ಒಂದ್ 30-35 ವರ್ಷದಿಂದನೂ ಫ್ರೆಂಡ್. ಅವಾಗಿಂದಾನೇ ಭಾಳ ಅವರು ಅಂಗಡಿ ಬಿಸ್ನೆಸ್ ಮಾಡ್ತಾ ಇದ್ರು. ಚಿಲ್ಡ್ರೆ ಕಾಫಿ ಪುಡಿ ಅವೆಲ್ಲ ಮೇನ್ ರೋಡಲ್ಲಿ ಅಂಗಡಿ ಇಟ್ಟಿದ್ರು. ಸಾಯಂಕಾಲ ಆಯ್ತಾ ಬಂದರೆ ನನ್ನ ಅಂಗಡಿ ಮೇಲೆ ತರಕಾರಿ ಬಿಡಿಸ್ತಾ ಇದ್ದಾಗ ಏನು ಮಾಡ್ತಾ ಇದೆಯೇ ಗೌರಮ್ಮ ಅನ್ಕೊ ಬರೋರು. ನನ್ನ ಹೆಸರು ಗೌರಮ್ಮ ಅಂತಾನೆ ಕರೆಯೋದು. ನಿಮ್ಮ ಹೆಸರು ಮನೆ ಹತ್ರನೇ ಗೌರಮ್ಮ ಅಂತಾನೆ. ಕೆಂಪಮ್ಮ ಯಾರು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಇವಾಗ ನೋಡಷ್ಟೇ ಕೆಂಪಮ್ಮ ಅಂತ ಹೇಳ್ಬೇಕು. ಸರಿ ಸರಿ. ಸೊ ಹಂಗ್ ಶುರು ಆಗಿದ್ ನಿಮ್ ಸ್ನೇಹ ಇವತ್ತು ಹೋಟ್ಲೆಲ್ಲ ನಡೆಸಿ ಕೆಂಪಮ್ಮ ಅವರು ಇಷ್ಟು ದೂರ ಬಂದಿದ್ದಾರೆ. ಅಂಡ್ ಇವಾಗಂತೂ ಟಿವಿಲಿ ಬಂದು ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಕೆಂಪಮ್ಮ ಅಂತ. ನೋಡಿ ಇವತ್ ನೀವು ಟಿವಿಗೆ ಬಂದ್ರಿ, ಖುಷಿ ಆಯ್ತು ನಮಗೆ. ಇದ್ದು ಇವರೆಲ್ಲರೂ ಮಾಡುವಂತ ಹಬ್ಬದ ಊಟನ ತಿಂದೇ ಹೋಗ್ಬೇಕು. ವೆಲ್ಕಮ್ ಮತ್ತೊಮ್ಮೆ ನಿಮಗೆ. ಇನ್ನೊಬ್ರು ಗೆಸ್ಟ್ ನ ಕರೆಯುವಂತ ಸಮಯ. ಸೀರಿಯಲ್ ಅಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಜೋಡಿ ನಮ್ಮ ದಿಲೀಪ್ ಶೆಟ್ಟಿ ಅವರ
ವೆರಿ 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 ಕ್ಲೋಸ್ ಫ್ರೆಂಡ್ ಖುಷಿ ಟು ಅವರ್ ಕ್ವಾಟ್ಲೆ ಕಿಚನ್. ಲೋ ತಡಿಯೋ ಕರೀತಾರ ಕಣೋ. ಅಲ್ಲೇ ಅಲ್ಲೇ ಫಸ್ಟ್ ಡ್ಯಾನ್ಸ್ ರೆಡಿ ಮಾಡ್ಕೊಂಡಿದ್ರಾ? ಹೌದು. ಖುಷಿ ಅವರೇ, ವೆಲ್ಕಮ್ ಟು ಕ್ವಾಟ್ಲೆ ಕಿಚನ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾವು ಸೂಪರ್. ನಮ್ಗೆ ತುಂಬಾ ಇಷ್ಟ ಆಗತ್ತೆ ನೀವು ಮಾತಾಡೋದೆಲ್ಲ, ಕಾಮಿಡಿ ಎಲ್ಲ. ನಾವು ಮಾತಾಡೋದೆಲ್ಲ ಆಗ್ತಾ ಇದ್ದೀರಾ? ಈಗ ಫಸ್ಟ್ ಟೈಮ್ ನೀವು ಎಲ್ಲಿ ನೋಡಿದ್ದು, ಹೆಂಗ್ ಮೀಟ್ ಮಾಡಿದ್ದು? ಫಸ್ಟ್ ಟೈಮ್ ಅಂದ್ರೆ ಒಂದು ಸೀರಿಯಲ್ ಅಲ್ಲೇ ಭೇಟಿ ಆಗಿರೋದು. ಫಸ್ಟ್ ಪ್ರೊಮೋ ಶೂಟ್ ಆಗ್ಬೇಕಾದ್ರೆ ಅವ್ರನ್ನ ನೋಡಿದಾಗ ನಾನು ಫಸ್ಟ್ ಹೀಗೆ ಹೇಳಿದ್ದೆ, ಅಂದ್ರೆ ನಿಮ್ಮನ್ನು ತುಂಬಾ ಇರಿಟೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸೀರಿಯಲ್ ಹೋಗ್ತಾ ಹೋಗ್ತಾ ಅದು ಉಲ್ಟಾ ಆಯ್ತು. ಅವರೇ ನಂಗೆ ಜಾಸ್ತಿ ಇರಿಟೇಟ್ ಮಾಡೋಕೆ ಶುರು ಮಾಡೋದು. ನಾನೇ ಒಂದೊಂದ್ಸರಿ ಆಯ್ತು ಬಿಡಮ್ಮ ಅಂತ ಸುಮ್ಮನೆ. ನಿಮ್ಗೆ ಫಸ್ಟ್ ಇಂಪ್ರೆಷನ್ ಏನು? ನಾನು ಫಸ್ಟ್ ಹಿಂಗ್ ಬಂದೆ, ಕೂದು ಓಡಿ ಅಮ್ಮಂಗೆ ಹೇಳ್ತಾ ಇದ್ದೆ, ಅಲ್ಲಿ ಬುರ್ಜ್ ಖಲೀಫಾ ಬಂದಿದ್ದ ನೋಡು ಅಂತ. ನಾನು ಫುಲ್ ಇವ್ರಿಗೆ ಆಟಿಟ್ಯೂಡ್ ಇರುತ್ತೆ ಏನೋ ಅಂತ ಅನ್ಕೊಂಡು ಫುಲ್ ಹಿಂಗೆಲ್ಲ ಓಡಾಡ್ತಿದ್ದೆ. ನೋಡಿದ್ರೆ ಅವ್ರು ನನ್ನ ಕಡೆ ತಿರುಗೂ ನೋಡ್ಲಿಲ್ಲ. ಫುಲ್ ಆಟಿಟ್ಯೂಡ್ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಒಂದಿನ ಅದೇ ಇವರೇ ಬಂದು ಹಿಂಗೆ ಹೇಳಿದ್ರು, ನೋಡಿ ಹೆಂಗ್ ಟಾರ್ಚರ್ ಕೊಡ್ತೀನಿ, ಇವ್ನು ಯಾವ ಒಂದು ಸಡನ್ ಆಗಿ ಸಿಂಗುಲರ್ ಯೂಸ್ ಮಾಡ್ತಾನಲ್ಲ ಅಂತ. ಆಮೇಲೆ ಹೌದಾ ಸರಿ ಆಯ್ತು ಅಂತ ಹೇಳಿದೆ. ಅದು ಉಲ್ಟಾ ಆಯ್ತು ಅಷ್ಟೇ. ಆಮೇಲೆ ಉಲ್ಟಾ ಆಯ್ತು. ಇವತ್ತು ನೀವೇ ಇಲ್ಲೇ ಬಂದಿದ್ದೀರಾ ಅಂಡ್ ದಿಲೀಪ್ ಅವ್ರು ಅಡಿಗೆ ಮಾಡ್ತಾರೆ, ನೀವು ಅವ್ರ ಜೊತೆಗಿದ್ದು ಹಬ್ಬದ ಊಟನ ಮಾಡೋದಕ್ಕೆ ಸಹಾಯ ಮಾಡಿ. ಓಕೆನಾ? ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಬ್ರು ಹೀರೋಗೆ ಹೀರೋಯಿನ್ ಆಗಿದ್ದವರು. ಇವರಿಬ್ಬರು ಜೋಡಿ ಒನ್ ಟೈಮ್ ಅಲ್ಲಿ ಕರ್ನಾಟಕದಲ್ಲಿ ಸಿಕ್ಕಾಬಡೆ ಫೇಮಸ್ ಆಗಿತ್ತು. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಚಂದನ್ ಅವರ ಸ್ನೇಹಿತೆ ದಿವ್ಯಾ ಟು ಅವರ್ ಕ್ವಾಟ್ಲೆ ಕಿಚನ್. जीना जीना यहाँ मरना मरना यहाँ लाइफ ಎಂಜಾಯ್ ಮಾಡು ಇಂದ ಸಾರಾ ಜಹಾನ್. ಡಾನ್ಸ್ ಮಾಡ್ತಾರೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇಲ್ಲಿ ಹೀರೋ ಹೀರೋಯಿನ್ ಬರ್ತಾ ಇರೋದು. ನಾಚಲೆ ನಾಚಲೆ ಬೇಡ, ರೊಮ್ಯಾಂಟಿಕ್ ಸಾಂಗ್ ಬೇಕು.